ಇವತ್ತಿಗೆ ನಿನ್ನ ಪಾಪದ ಕೊಡ ತುಂಬ್ತು. ನನ್ನ ರಿಷಿ ಬರ್ತಾ ಇದ್ದಾರೆ ನೋಡಲ್ಲಿ. ತಪ್ಪು ಮಾಡ್ಬಿಟ್ಟೆ ಮುದ್ಕ, ನೀನು ತಪ್ಪು ಮಾಡ್ಬಿಟ್ಟೆ. ಒಂದ್ ತಪ್ಪು ಮಾಡ್ದವನು ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಾನೆ. ಬಟ್ ಆ ತಪ್ಪು ರಿಪೀಟ್ ಆಗಬಾರ್ದು ಅಂದ್ರೆ ತಾತ, 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 ಏನಾಯ್ತು ತಾತ? ಯಾರಿದೆಲ್ಲ ಮಾಡಿ ತಾತ? ತಾತ, ತಾತ ಏನಾಯ್ತು ನಿಮ್ಗೆ? ತಾತ ಮಾತಾಡಿ. ತಾತ, ತಾತ ಇದೆಲ್ಲ ಮಾಡಿದ್ ಯಾರು? ಋಷಿ, ಋಷಿ ನೀನು? ಚಾಕು? ಓ ಮೈ ಗಾಡ್, ತಾತ! ಅಯ್ಯೋ ತಾತ! ಋಷಿ ಏನಾಯ್ತು? ವಾಟ್ಸ್ ಗೋಯಿಂಗ್ ಆನ್? ಅನಿಕಾ, ನನ್ಗೇನು ಗೊತ್ತಿಲ್ಲ ಅನಿಕಾ, ನಾನೇನು ಮಾಡಿಲ್ಲ. ನಾನು ಬರೋಷ್ಟರಲ್ಲಿ ಆಲ್ರೆಡಿ ಯಾರೋ ಚಾಕು ಚುಚ್ಚಿಬಿಟ್ಟಿದ್ರು ತಾತಂಗೆ. ಏನ್ ಋಷಿ ಇದು? ತಾತ ನಿನಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಬರ್ಬೇಕು ಅಂತ ಹೇಳೋದನ್ನ ನಾನು ಕೇಳಿಸ್ಕೊಂಡೆ. ಸೊ ಏನಿರ್ಬೋದು ಅಂತ ತಾತ ಇಂದ ಬಂದೆ. ಇಲ್ಲಿ ಬಂದು ನೋಡಿದ್ರೆ ತಾತ ನಿನ್ ಕೈಯಲ್ಲಿ ಚಾಕು. ಏನ್ ನಡೀತಿದೆ ಋಷಿ? ಏನ್ ಮಾಡ್ದೆ ನೀನು? ಅನಿಕಾ, ನಾನು ಹೇಳಿದ್ನಲ್ಲ, ನಾನು ಬರೋಷ್ಟರಲ್ಲಿ ಯಾರೋ ಚಾಕುವಿಂದ ಚುಚ್ಚಿಬಿಟ್ಟಿದ್ರು ತಾತನ್ನ. ಲುಕ್, ಇದನ್ನೆಲ್ಲ ಈಗ ಡಿಸ್ಕಸ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಆಂಬ್ಯುಲೆನ್ಸ್ಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಬೇಕು. ಋಷಿ, ಈಗ ಆಂಬ್ಯುಲೆನ್ಸ್ಗೆ ವೇಟ್ ಮಾಡೋಕ್ಕಾಗಲ್ಲ. ಮೊದಲು ತಾತನ ನಿನ್ ಕಾರಲ್ಲೇ ಕರ್ಕೊಂಡು ಹೋಗೋಣಪ್ಪ. ತಾತ, ತಾತ, ಇವತ್ ನಡೆದಿದ್ದನ್ನ ರಿಷಿ ಸರ್ ತವ ಹೇಳ್ಬಿಟ್ರೆ ಅವ್ರು ಚಾನೇ ಖುಷಿ ಪಡ್ತಾರೆ. ಎಲ್ಲೋದ್ರು ರಿಷಿ ಸರು? ಇನ್ನೂ ಬರ್ನೇ ಇಲ್ಲ. ಒಂದ್ ಫೋನಾರು ಮಾಡಿ ಹೇಳಮ್ಮ. ಹಲೋ ಸರ್, ಎಲ್ಲಿದ್ದೀರಾ ನೀವು? ನಿಮ್ಗೊಂದು ವಿಷಯ. ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ, ನಿಮ್ಗೆ ಕಾಲ್ ಮಾಡ್ತೀನಿ ಆಮೇಲೆ. ಇದೇನಿದು? ಈಟೊಂದು ಟೆನ್ಷನ್ ಆಗವ್ರೆ. ಏನಾಯ್ತು? ತಾತ, ಏನು ಆಗಲ್ಲ. ಅನಿಕಾ, ನಿಯರ್ ಬೈ ಹಾಸ್ಪಿಟಲ್ ಎಲ್ಲಿದೆ ಅಂತ ಒಂಚೂರು ಚೆಕ್ ಮಾಡಿ ಹೇಳ್ತೀಯ ನಂಗೆ? ಹಾ ಋಷಿ, ಇಲ್ಲೇ ಮುಂದೆ ಲೆಫ್ಟ್ ತಗೋ, ಹಾಗೆ ಸೆಕೆಂಡ್ ರೈಟ್. ಇಲ್ಲ ತಾತ, ಡೋಂಟ್ ವರಿ ತಾತ, ಇನ್ನೇನು ಹಾಸ್ಪಿಟಲ್ ಬಂದ್ಬಿಡುತ್ತೆ. ಹಾ, ಸರಿ ಹೋಗುತ್ತೆ. ಅನಿಕಾ, ಈಗ ಲೆಫ್ಟ್ ರೈಟಾ?
ಋಷಿ ಸ್ಟ್ರೇಟ್ 500 ಮೀಟರ್ ಸ್ಟ್ರೇಟೇ ಹೋಗು. ಅದಾದ್ಮೇಲೆ ಲೆಫ್ಟ್ ಹಾಗೆ ರೈಟ್. ಅನಿಕಾ ಏನಾಯ್ತು? ತಾತ ಉಸಿರಾಡ್ತಿಲ್ಲ. ತಾತ ಎದ್ದೇಳಿ, ತಾತ ತಾತ ಎದ್ದೇಳಿ ಪ್ಲೀಸ್. ಪ್ಲೀಸ್ ಯಾರು ಸಮಾಧಾನ ಮಾಡೋದು ಬೇಡ. 3 days ಇಂದ ಸಮಾಧಾನದ ಮಾತು ಕೇಳಿ ಕೇಳಿ ಸಾಕಾಗೋಗಿದೆ. ಯಾರು ಎಷ್ಟೇ ಸಮಾಧಾನ ಮಾಡಿದ್ರು ನಮ್ಮ ತಾತ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅನ್ನೋದು ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ನನಗೂ ಹಂಗೆ ಆಗದೆ ಅನಿಕಾ. ನೀನಾದ್ರೂ ಅವ್ರಿಗೆ ಸ್ವಂತ ಮೊಮ್ಮಗಳು. ನಾನು ಮತ್ತೆ ನಿಂಗೆ ಅವ್ರಿಗೆ ಏನಾಗ್ಬೇಕು ಹೇಳು? ಆದ್ರೂ ಸ್ವಂತ ಮೊಮ್ಮಕ್ಳಿಗೆ ಪ್ರೀತಿ ತೋರಿಸ್ದಂಗೆ ತೋರಿಸ್ತಿದ್ರು. ಅವ್ರು ಈ ಥರ ತಿರ್ಕೋತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಏನ್ ಮಾಡೋದು, ಎಲ್ಲ ದೇವ್ರ ಆಟ. ಓಕೆ, ಎಲ್ರೂ ಬರಕ್ ಮೊದಲು ಅರೇಂಜ್ಮೆಂಟ್ಸ್ ಎಲ್ಲ ಆಗ್ಬೇಕು. ನೀನ್ ನೋಡ್ಕೊ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಸರಿ. ಲೋ ಮುದುಕ, ಅನ್ಯಾಯವಾಗಿ ಸತ್ತೋದ್ಯಲ್ಲೋ. ಎಷ್ಟು ಆರಾಮಾಗಿ ಓಡಾಡ್ಕೊಂಡಿದ್ದೆ ಅಲ್ಲ. ನನ್ನ ಜೊತೆ ಚೆನ್ನಾಗಿರ್ತಿದ್ರೆ, ನಾನು ಹೇಳ್ದಂಗೆ ತೆಪ್ಪಗಿದ್ದಿದ್ರೆ ನಿಂಗೇನು ಪ್ರಾಬ್ಲಮೇ ಆಗ್ತಿರ್ಲಿಲ್ಲ ಕಣ. ಆದರೆ ನನ್ನಿಂದ ತಪ್ಪಿಸ್ಕೊಂಡು ಹೋಗಿ ಆ ರಿಷಿ ಮತ್ತೆ ಕಮಲಿಗೆ ನನ್ನ ವಿಷಯ ಹೇಳಕ್ ಹೋದ್ಯಲ್ಲ, ಅಲ್ಲೇ ಕಣ, ಅಲ್ಲೇ ನಿನ್ನ ಟೈಮ್ ಕೆಡ್ತು, ಆಯಸ್ಸು ಕೈ ಕೊಡ್ತು. ನಾನು ಎಷ್ಟು ಒಳ್ಳೆಯವಳಾಗಿದ್ದೆ. ಇನ್ಮೇಲೆ ಈ ಕೈಗೆ ರಕ್ತದ ಕಲೆ ಆಗಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಅನ್ಯಾಯವಾಗಿ ನನ್ನನ್ನು ನೀನು ವಿಲನ್ ಮಾಡಿಬಿಟ್ಟೆ. ಪಾಪ, ಅಟ್ಲೀಸ್ಟ್ ನಿನ್ನ ಹೆಂಡತಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತಲ್ವ? ಅಜ್ಜಿ ನೋಡು, ನೀನು ಹೋದಾಗಿಂದ ರೂಮಲ್ಲೇ ಸೆಟ್ಲ್ ಆಗೋಗಿದ್ದಾಳೆ. ಈ ವಯಸ್ಸಲ್ಲಿ ಅವಳನ್ನ ಒಂಟಿ ಆಗ್ಬಿಟ್ಟು ಹೊಟ್ಟೋದ್ಯಲ್ಲೋ.
ಅನಿಕಾ, ಏನು ಮಾತಾಡ್ತಿದ್ದೆ? ಕಮಲಿ, ಅತ್ತೆಮ್ಮ, ತಾತಯ್ಯ ಇಲ್ದೆ ಇವತ್ತು 3ನೇ ದಿನ. ಯಾರಿಲ್ದೆ ಹೋದ್ರು ಕಾಲ ನಿಲ್ಲಲ್ಲ ಅನ್ನೋದು ಸುಳ್ಳಲ್ಲ ನೋಡಿ. ಯಾಕತ್ತಮ್ಮ ಹಿಂಗಾಗೋಯ್ತು? ನನ್ನ ಹಣೆ ಬರಾನೇ ಸರಿ ಇಲ್ಲ. ನನ್ನವ್ರೆಲ್ರೂ ಒಬ್ಬೊಬ್ರನ್ನ ಮುಟ್ಟೋಯ್ತವ್ರೆ. ನನ್ಗೂ ಈ ಸಾವು ನನ್ನ ನೋಡಿ ಒಪ್ಕೊಂಡು ಸಾಕಾಗೋಯ್ತಮ್ಮ. ಬೇಡ ಕಮಲಿ, ಸಾವು ಯಾರು ಶಾಶ್ವತ ಅಲ್ಲ ಅನ್ನೋ ಪಾಠನ ಕಲಿಸುತ್ತೆ. ಸಮಯ ಎಲ್ಲಾನು ಮರೆಯೋ ಶಕ್ತಿ ಕೊಡುತ್ತೆ. ಹಣ್ಣೆಲೆ ಕಳಚಿ ಹೊಸ ಚಿಗುರಿಗೆ ದಾರಿ ಮಾಡಿಕೊಡೋದೇ ಅಲ್ವಾ ಪ್ರಕೃತಿ ನಿಯಮ. ಒಪ್ಕತೀನಿ ಅತ್ತೆಮ್ಮ. ಅದೇ ತಾತಯ್ಯ ಅವ್ರಾಗೆ ಅವ್ರು ತೀರ್ಕೊಂಡಿಲ್ಲ. ಅವ್ರನ್ನ ಯಾರೋ ಚಾಕುನಿಂದ ಚುಚ್ಚವ್ರೆ. ಅದನ್ನ ನನ್ನ ಕೈಲಿ ಅರ್ಗಿಸ್ಕೊಳಕ್ ಆಯ್ತಿಲ್ಲ ಅತ್ತೆಮ್ಮ. ತಾತಂಗ್ ಹಂಗ್ ಮಾಡೋದಕ್ಕೆ ಯಾರಂತ ಶತ್ರುಗಳವ್ರೆ? ಯಾರಿಂಗ್ ಮಾಡೋರೆ ಅತ್ತೆಮ್ಮ? ಮಗುವಿನಂತ ಮನ್ಸಿರೋರು ಅತ್ತೆಮ್ಮ ತಾತಯ್ಯ. ಅಂತವ್ರನ್ನ ಯಾರೋ ಒಬ್ರು ಕೊಲೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ಏನು ಅಂತಾನೆ ಗೊತ್ತಾಯ್ತಿಲ್ಲ ಅತ್ತೆಮ್ಮ. ಯಾರು ಈ ಥರ ಮಾಡಿದ್ರು ಅನ್ನೋ ಪ್ರಶ್ನೆ ನನ್ನನ್ನು ಕಾಡ್ತಾನೆ ಇದೆ. ಆದರೆ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗಲೇಬೇಕು. ಸತ್ಯ ಏನು ಅನ್ನೋದು ಹೊರಗಡೆ ಬರಲೇಬೇಕು. ನೀನೇನು ಯೋಚನೆ ಮಾಡಬೇಡ ಕಮಲಿ. ನಿಮ್ಮ ತಾತನಿಗೆ ಯಾರು ಸಾವು ತಂದ್ರೋ ಅವ್ರು ಖಂಡಿತ ಸಿಕ್ಕಾಕೋತಾರೆ. ಶಿಕ್ಷೆ ಅನುಭವಿಸ್ತಾರೆ. ಏನೇ ಮಾಡಿದ್ರು ತಾತಯ್ಯ ಅಂತೂ ವಾಪಸ್ ಬರಕ್ಕಿಲ್ಲ. ಅಜ್ಜಿನೂ ಕಡಿಮೆ ಆಗಕ್ಕಿಲ್ಲ ಅತ್ತೆಮ್ಮ. ಕಮಲಿ, ಅಳ್ಬೇಡ. ನಾವೀಗ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಹೊರಡಬೇಕು. ನೀನು ಅಲ್ಲೂ ಹೀಗೆ ಅಳ್ತಾ ಇದ್ರೆ ನಿಮ್ಮ ಅಜ್ಜಿ ಇನ್ನೆಷ್ಟು ನೊಂದ್ಕೊಳ್ಳಲ್ಲ ಹೇಳು. ಪ್ಲೀಸ್ ಸಮಾಧಾನ ಮಾಡ್ಕೊ. ರಿಷಿ ರೆಡಿ ಆದ್ನ ಅಂತ ಹೋಗಿ ನೋಡು. ನಾವು ಹೊರಟಿರ್ತೀವಿ, ನೀವಿಬ್ರು ಬೇಗ ಬಂದ್ಬಿಡಿ. ಅದೇ ಶಂಭು, ಅಜ್ಜಿನ ಯಾಕೆ ಒಂಟಿ ಆಗ್ಬಿಟ್ಟು ಹೋಗ್ಬಿಟ್ರಿ ಅಂತ ತಾತನ್ ಕೇಳ್ತಿದ್ದೆ ಅಷ್ಟೆ. ಅಜ್ಜಿನೂ ಸ್ಯಾನೆ ನೊಂದ್ಕೊಂಡವ್ರೆ. ಅವ್ರಿಗೆ ಹೇಗೆ ಸಮಾಧಾನ ಮಾಡ್ಬೇಕಂತ ಗೊತ್ತಾಯ್ತಿಲ್ಲ. ಆದ್ರೂ ನಾವು ಈ ವಿಷಯನ ಮರಿಬೇಕು. ಆ ದೇವ್ರಿ ಮನೆಗೆ ನೋವು ಮೇಲೆ ನೋವು ಏನಕ್ಕೆ ಕೊಡ್ತಾವನೆ ಅಂತ ಗೊತ್ತಾಯ್ತಿಲ್ಲ. ಹಿಂಗೆ ನಿಂತಿದ್ರೆ ಕೆಲಸ ಆಯ್ತದ? ಬಿರ್ಬಿರ್ನೆ ತಯಾರಿ ಮಾಡಬೇಕು. ಲೇ ಮುದುಕ, ನಿನ್ನನ್ನು ಸಾಯಿಸಿ ನಾನು ಸೈಲೆಂಟ್ ಆಗ್ತೀನಿ ಅಂತ ಮಾತ್ರ ಅನ್ಕೋಬೇಡ. ನೋ, ಆ ರಿಷಿ ಮತ್ತೆ ಕಮಲಿನ ದೂರ ಮಾಡಿ ರಿಷಿನ ನನ್ನವನಾಗಿ ಮಾಡ್ಕೋತೀನಿ. ಇದನ್ನೆಲ್ಲ ಸ್ವರ್ಗದಿಂದ ನೋಡಿ ವಿಲ ವಿಲ ಅಂತ ಉದ್ದಾಡು. ಕಮಲಿ ಅವ್ರೆ, ಎಲ್ಲ ಓಕೆ ಅಲ್ವಾ? ಯಾಕಂದ್ರೆ ನೀವು ಎಮೋಷನಲ್ ಆಗಿದ್ರೆ ಅಲ್ಲಿ ಹೋದ್ಮೇಲೆ ಅಜ್ಜಿನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಸರ್, ವಯಸ್ಸಾದವ್ರಿಗೆ ಸಾವು ಬಂದಾಗ ಅವ್ರು ನಮ್ಮನ್ನ ಬಿಟ್ಟೋದ್ರಲ್ಲ ಅನ್ನೋ ನೋವಿದ್ರು, ಯಾವುದೇ ತರ ನರಳದೆ ಹೋದ್ರಲ್ಲ ಅನ್ನೋ ನೆಮ್ಮದಿ ಇರ್ತೈತೆ. ಆದ್ರೆ ಪಾಪ ಸರ್ ತಾತಯ್ಯ, ಅವ್ರನ್ನ ಕೊಲೆ ಮಾಡೋದಕ್ಕೆ ಹೆಂಗಾದ್ರೂ ಮನ್ಸು ಬಂತು.
ಅದು ನನ್ನ ಕೈಲಿ ಜೀರ್ಣಿಸ್ಕೊಳಕ್ಕೆ ಆಯ್ತಿಲ್ಲ. ಸರ್, ಮೊನ್ನೆ ನೀವು ಅಲ್ಲಿಗೆ ಹೋದಾಗ ಏನ್ ನಡೀತು? ತಾತಯ್ಯ ನಿಮ್ ತವ ಏನಾರ ಹೇಳಿದ್ರ? ಇಲ್ಲ ಕಮಲಿ ಅವರ, ನಾನು ಅಲ್ಲಿಗೆ ಹೋದಾಗ ಅವ್ರು ಮಾತಾಡೋ ಪರಿಸ್ಥಿತಿಲೇ ಇರಲಿಲ್ಲ. ಅವ್ರು ಯಾವ ವಿಷಯ ಹೇಳಕ್ಕೆ ಅಂತ ನನಗೆ ಫೋನ್ ಮಾಡಿದ್ರು. ನೀವ್ ನನ್ನ ಫೋನ್ ರಿಸೀವ್ ಮಾಡಿದಾಗ ಅವ್ರು ಅದನ್ನ ಹೇಳಕ್ಕೆ ಅಂತ ನಿಮ್ನ ಕರ್ದವ್ರೆ ಅಂದ್ರೆ ಅಂತದ್ ಏನಿರ್ತೈತೆ? ಅವ್ರ ಅಂತ ಸ್ಥಿತಿಲಿದ್ರು ನನ್ನ ಹತ್ರ ಏನೋ ಹೇಳ್ಕೋಬೇಕು ಅಂತ ಬಂದ್ರು. ಮೋಸ್ಟ್ಲಿ ಕೊಲೆ ಮಾಡಕ್ ಬಂದವ್ರ ಬಗ್ಗೆ ಏನಾದ್ರೂ ಹೇಳೋದಕ್ಕೆ ಅಂತ ಅನ್ಕೊಂಡಿದ್ರ. ಕೊನೆಗೂ ಹೇಳಕ್ಕೆ ಆಗ್ಲಿಲ್ಲ. ಮಗುನಂತ ಮನ್ಸಿರೋ ವ್ಯಕ್ತಿ ಸರ್, ಅವ್ರನ್ನ ಕೊಲೆ ಮಾಡಕ್ಕೆ ಹೆಂಗಾದ್ರೂ ಮನ್ಸು ಬರ್ತೈತೆ. ಅಲ್ಲ ಸರ್, ಕೊಲೆ ಮಾಡೋ ಅಂತ ಕಾರಣ ಆದ್ರೂ ಏನೈತೆ ಸರ್? ನನ್ಗೆ ಈಟೊಂದ್ ಸಂಕಟ ಆಯ್ತೈತೆ. ಇನ್ನೋರ್ ಕೊನೆ ಕ್ಷಣಗಳಲ್ಲಿ ಜೊತೆಲಿದ್ದವ್ರು ನೀವು. ಅವ್ರು ಒದ್ದಾಡೋದನ್ನ ಕಣ್ಣಾರೆ ನೋಡಿದ್ದೀರಾ. ಏನ್ ಸಂಕಟ ಆಗ್ತಿರ್ಬೇಕು ಸರ್? ಅವ್ರನ್ನ ಉಳಿಸ್ಕೊಳಕ್ಕಾಗಿಲ್ಲ ಅನ್ನೋವರೆಗೂ ನನ್ನ ಇನ್ನ ಕಾಡ್ತಿದೆ ಕಮಲಿ ಅವರ. ಮೇ ಬಿ ನಾನು ಕಾರ್ನ ಇನ್ನೊಂಚೂರು ಫಾಸ್ಟಾಗಿ ಡ್ರೈವ್ ಮಾಡಿದ್ರೆ ತಾತನ ಉಳಿಸ್ಕೊಂಬೋದಿತ್ತು ಅನಿಸುತ್ತೆ. ನೊಂದ್ಕೊಂಬೇಡಿ ರಿಷಿ ಸರ್, ನಮ್ ಕೈಯಾಗ ಏನೈತೆ ಆ ದೇವ್ರೇನ್ ನಡೆಸ್ತಾನೋ ಹಂಗೆ ನಡೀತೈತೆ. ನೀವಿ ನೋವಿಂದ ಆಚೆ ಬನ್ನಿ. ನಮಸ್ತೆ. ದಯವಿಟ್ಟು ಕಾರ್ಯ ಮುಗಿಯುವವರೆಗೂ ಯಾರೂ ಹೊರಡಬೇಡಿ. ಕೂತ್ಕೊಳ್ಳಿ. ಅನಿಕಾ, ಕಮಲಿಗೆ ಫೋನ್ ಮಾಡಿದ್ದೆ. ಅವ್ರ ಅತ್ತೆ ಮಾವ ಆಗ್ಲೇ ಹೊಂಟವ್ರಂತೆ. ಕಮಲಿ ಮತ್ತೆ ರಿಷಿ ಸರ್ ಈಗ ಹೊಂಟವ್ರಂತೆ. ಇನ್ನೇನು ಬಂದ್ಬಿಡ್ತಾರೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಾನು ಇಷ್ಟೆಲ್ಲ ಮಾಡಿದ್ದೆ ರಿಷಿ ನನ್ನವನಾಗಿ ಮಾಡ್ಕೊಳಕ್ಕೆ. ಬಟ್ ಆ ಕಮಲಿ ಮತ್ತೆ ರಿಷಿ ಯಾವಾಗ್ಲೂ ಜೊತೆಗೆ ಓಡಾಡ್ತಾರಲ್ಲ, ಅವರಿಬ್ಬರನ್ನ ಬೇರೆ ಮಾಡೋವರೆಗೂ ನನಗೆ ಸಮಾಧಾನ ಇಲ್ಲ. ನಮಸ್ಕಾರ ಸರ್. ರಾಯರಿಗೆ ಥರ ಆಗಿದ್ದು ಬೇಜಾರಾಯ್ತಮ್ಮ. ಸಮಾಧಾನ ಮಾಡ್ಕೊಳ್ಳಿ. ಅನ್ಪೂರ್ಣ ಅಮ್ಮರ ಎಲ್ಲಿದ್ದಾರೆ? ಆಂಟಿ ಮೇಲ್ಗಡೆ ಇದ್ದಾರೆ. ಜನ ಎಲ್ಲ ಬರಕ್ಕೆ ಶುರು ಮಾಡಿದ್ರು. ಅಜ್ಜಿ ಮಾತ್ರ ರೂಮ್ನಾಗೆ ಅವ್ರೆ. ನಿಂಗೀಗ ಅರ್ಜಿನ್ ಕರ್ಕೊಂಬ ಅಂದರೆ ನಂಗೆ ಭಯ ಆಯ್ತದೆ, ನೀನೇ ಹೋಗು ಅಂತವಳೆ. ನನಗೂ ಭಯನೇ. ಅನಿಕಾ, ಅಜ್ಜಿ ನೀನೇ ಕರ್ಕೊಂಬ, ಹೋಗು. ನಾನಾ? ನೋ ಚಾನ್ಸ್. ಅಜ್ಜಿ ಎದುರುಗಡೆ ಹೋಗೋಕ್ಕೆ ನನಗೂ ಭಯನೇ. ತುಂಬ ಕೋಪದಲ್ಲಿದ್ದಾರೆ. ನಾನಂತೂ ಹೋಗಲ್ಲಪ್ಪ. ಅನಿಕಾ, ಕಮಲಿಯವರ, ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನೀವು ಹೀಗೆ ಅಳ್ತಾ ಇದ್ರೆ ಅಜ್ಜಿ ನೊಂದ್ಕೊಳ್ಳಲ್ವಾ? ಪ್ಲೀಸ್ ಕಮಲಿಯವರೇ, ಅಳ್ಬೇಡಿ. ಹೌದು ರಿಷಿ ಸರ್, ನಾನೀಗ ಅಳ್ಬಾರ್ದು. ನಾನ್ ಧೈರ್ಯವಾಗಿದ್ರೆ ಆಟೆಯ ಅಜ್ಜಿಗೆ ಧೈರ್ಯ ಹೇಳಕ್ ಸಾಧ್ಯ. ನಾನಿವಾಗ ಅಳಕ್ಕಿಲ್ಲ ರಿಷಿ ಸರ್.